ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಯಾರೆಲ್ಲ ಈ ವಿಡಿಯೋ ನೋಡತ್ತೀರಲ್ಲ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ, ಇವತ್ತು ಸ್ಟಿಚ್ ಮಾಡಿದ್ದು ಒಂದು 4-5 ಬ್ಲೌಸ್ ಇದ್ದು ಅವನ್ನ ತೋರಿಸ್ತಾ ಇದ್ದೀನಿ ಹೆಂಗೆ ಹೊಲ್ದೇನಂತ ಹೇಳಿ. ಮತ್ತು ಇದು ಇನ್ನು ಕೈಯಲ್ಲಿಗೆ ಹಾಕಬೇಕು. ಈಗ ಜಸ್ಟ್ ಹೊಲದು ಇಟ್ಟಿದ್ದೀನಿ. ಇದನ್ನು ಇದು ಹುಕ್ಕೂ ಹಚ್ಚಬೇಕು. ಇದಕ್ಕೆ ಹುಕ್ ಹಚ್ಚಬೇಕು, ಇಲ್ಲಿ ಕೈಯಲ್ಲಿಗೆ ಹಾಕಬೇಕಾ. ಮತ್ತು ಇದನ್ನು ಈ ಥರ ಮಡಚಿ ಕೈಯಲ್ಲಿಗೆ ಹಾಕಬೇಕು. ಇದಕ್ಕೆ ಗೋಟ್ ಕಟ್ಟಿಲ್ಲ ನಾನು, ಹಂಗೆ ಪ್ಲೇನ ಈ ಥರ ಹೊಲ್ದೇನಿ. ಇದು ಮಡಚಿ ಕೈಯಲ್ಲಿಗೆ ಹಾಕಿದಾಗ ಹಿಂಗೆ ಕಾಣಿಸುತ್ತೆ. ಇದೊಂದು ಸಿಂಪಲ್ ರೌಂಡ್ ನೆಕ್ಕನ್ನು ಇಟ್ಟಿದ್ದೀನಿ. ಇದನ್ನು ಥರ ರೌಂಡ್ ನೆಕ್ ಐತಿ. ಇದನ್ನು ಈಗ ಜಸ್ಟ್ ಒಂದು ಇದನ್ನು ಹೊಲಿಕ್ಕಿಂತ ಮುಂಚೆ ಇದನ್ನು ಹೊಲ್ದೇನಿ. ಇದಕ್ಕೂ ಇನ್ನೂ ಹುಕ್ ಹಚ್ಚಿಲ್ಲ, ನೋಡ್ಬೋದು ನೀವು. ಇದಕ್ಕೂ ಇನ್ನೂ ಹುಕ್ ಹಚ್ಚಿಲ್ಲ. ಇದನ್ನು ಈ ಥರ ಇದು ಗೋಲ್ಡನ್ ಕಲರ್ ಇದ್ರೊಳಗೆ ಇದು ಬಂದೈತಲ್ಲ, ಅದ್ರ ಸಲುವಾಗಿ ಇಲ್ಲಿ ಗೋಲ್ಡನ್ ಕಲರ್ದು ಇದನ್ನು ಕಟ್ಟಿದ್ದೀನಿ, ಗೋಟ್ ಕಟ್ಟಿದ್ದೀನಿ. ಇದಕ್ಕೆ ಕೈಯಲ್ಲಿಗೆ ಹಾಕೋದಿಲ್ಲ. ಇದಕ್ಕೆ ಮಷಿನ್ ಮ್ಯಾಗನ ಹೊಲ್ದೇನಿ. ಅಷ್ಟು ಕಾಣಿಸೋದಿಲ್ಲ, ಮತ್ತು ಕಾಣಿಸಿದ್ರು ಏನು ಅಷ್ಟು ಇದು ಅನ್ಸಂಗಿಲ್ಲ ನನ್ನ. ಸೇಮ್ ಇದು ರೌಂಡ್ ನೆಕ್ಕನ್ನು ಸಿಂಪಲಾಗಿ ಹೊಲಿಸ್ಕೊಂಡ್ರು ಅವರ. ಮತ್ತು ಇದೊಂದು ಗ್ರೀನ್ ಕಲರ, ಇದು ವರ್ಕ್ದನ ಬ್ಲೌಸಿಗೆ ಬರ್ತಾವಲ್ಲ, ಇಂಥದ್ದು ವರ್ಕ್ದಿತ್ತು. ಇದು ವರ್ಕ್ ಎಷ್ಟು ಚಂದ ಐತೆ ನೋಡ್ರಿ. ತೋಳಿಗೆ ಎಷ್ಟು ಬಂದೈತಿ. ಇಲ್ಲಿ ಹಿಂದೆಲ್ಲ ಹಿಂಗೆ ಪ್ಲೇನ್ ಐತಿ. ಅಣ್ಣನ ಇದನ್ನು ಹಚ್ಚೀನಿ, ಲೇಸ್ ಹಚ್ಚಿದ್ದೀನಿ. ಇವಷ್ಟು ಹುಕ್ ಹಚ್ಚಿಲ್ಲ, ಮತ್ತು ಇದು ಇಸ್ತ್ರಿ ಮಾಡೋ ಅದಾವ. ಇವನ್ನೆಲ್ಲ ಹುಕ್ ಹಚ್ಚಿ ಇಸ್ತ್ರಿ ಮಾಡಿ ಇಟ್ಟಿದ್ದೀನಿ. ಇದು ಫುಲ್ ತೋಳೈತಿ, ಮಂದ್ರ 10 ಇಂಚದ್ದು ತೋಳು ಬರ್ತಾವಲ್ಲ, ಆ ಥರ ತೋಳದ್ದೈತಿ. ಸಾಡಿ ಒಳಗಿಂದ ಇದು ಕಟೋರಿ ಬ್ಲೌಸ್ ಇತ್ತಿದು. ಇದು 48 ಸೈಜದ್ದಿದೆ ಬ್ಲೌಸ. ಮತ್ತು ಈ ಥರ ಕುಣ್ಕಿ ಹಚ್ಕೊಂಡಿರೋರ ಬಟನ್ ಹೋಲ್ ನೋಡ್ರಿ. ಇವನ್ನ ಮಷಿನ್ ಮ್ಯಾಗನ ಮಾಡೀನಿ. ಬಟನ್ ಹೋಲ್ ಕೈಯಲ್ಲಿಗೆ ಹಾಕಿದ್ದೀನಿ, ಮತ್ತು ಇದನ್ನು ಮಷಿನ್ ಮ್ಯಾಗ ಹೊಲಿಗೆ ಹಾಕಿದ್ದೀನಿ. ಇದ್ರದ್ದು ಸಾಡಿ ಬಂದ ಹಿಂಗೆ ಒಂದು ಸ್ವಲ್ಪ ರೆಡ್ ಪಿಂಕ್ ರೆಡ್ ಅಂತ ಬರ್ತೈತಲ್ಲ, ಆ ಥರ ಕಲರ್ ಸಾಡಿ ಇತ್ತಿದ. ಅದಕ್ಕೆ ಈ ಥರ ಸಪ್ರೇಟ್ ಬೇರೆ ಅರಿಬ್ಯಾಗನ ಈ ಥರ ಹಿಂದೆ ತೋರಿಸ್ತಂಗೆ ಗಪ್ರಿ ಗೋಟ್ ಕಟ್ಟಿದ್ದೀನಿ. ಮತ್ತು ಇದು ಸಾಡಿ ಒಳಗಿಂದನೇ ಇತ್ತು. ಸೇಮ್ ಇವರು 3 ಬ್ಲೌಸ ಇವರು ಒಬ್ಬರು ಕಟೋರಿದು ಬಟನ್. ಅವ್ರಿಗೆ ಹುಕ್ಕ ಕೀಳ್ತಾವಂತ, ಹಿಂಗೆ ಹಿಗ್ಗಿದಂಗೆ ಆಗ್ತಾವಲ್ಲ ಮುಂದೆ, ಹಂಗೆ ಆಗ್ತಾವ, ನಮಗೆ ಬಟನನ್ನು ಹಚ್ಚಿರಿ ಅಂದಿದ್ರು. ಇದು ಫುಲ್ ತೋಳಿತ್ತು, ಇದು ಹಾಫ್ ತೋಳಿತ್ತು ನೋಡ್ರಿ. ಇದ್ರ ಸಾಡಿ ಇದು ಈ ಕಲರ್ ಐತಿ. ಹಿಂಗೆ ವರ್ಕ್ ಬಂದೈತೆ ಅದಕ್ಕೆ ಸಾಡಿಗೆ. ತಳಗೆ ಹಿಂಗೆ ವರ್ಕ್ ಬಂದಿತ್ತು. ಅದನ್ನ ಪಿಕೋ ಪಾಲ್ ಮಾಡೋಕ್ಕೂ ಕೊಟ್ಟಿದ್ರು ಅವ್ರು. ಪಿಕೋ ಪಾಲ್ ಮಾಡಿ ಕೊಟ್ಟೇನೆ ಆವಾಗನ. ಅವ್ರದ್ದು ಒಂದು ಅರ್ಜೆಂಟ್ ಬ್ಲೌಸ ಒಂದು ಸಾಡಿ ಇತ್ತು, ನಾನು ಅದ್ರ ಜೊತೆ ಒಂದು ಸಾಡಿ ಕೊಟ್ಟೀನಿ. ಇವು ಬ್ಲೌಸ್ ಒಂದು ಸ್ವಲ್ಪ ಲೇಟ್ ಮಾಡಿ ಕೊಟ್ಟರು ನಡೀತಿತ್ತು. ನಾನು ಇವತ್ತು ದಂಡಲೆ ಹೊಲ್ದೀನಿ. ಇದಕ್ಕೂ ಈ ಥರ ಗ್ರೀನ್ ಕಲರ್ ಸಾಡಿ ಐತೆ, ನಾನು ಗ್ರೀನ್ ಕಲರ್ ಈ ಥರ ಬೋಟ್ ಕಟ್ಟೀನಿ. ಮಷಿನ್ ಮ್ಯಾಗನ ಹೊಲಿಗೆ ಹಾಕೀನಿ. ಇದಕ್ಕೆ ಕೈಯಲ್ಲಿಗೆ ಹಾಕಿಲ್ಲ. ಮತ್ತು ಇದು ಈ ವರ್ಕ್ ಸ್ವಲ್ಪ ಬಂದಿರ್ತೈತಿ ತೋಳಿಗೆ, ಮುಂದೆ ಮುಂದೆ ಕಾಣಿಸುವಂಗನೆ ಇಟ್ಟಿದ್ದೀನಿ. ಈ ಥರ ಕೊಡ್ತಾರ. ವರ್ಕ್ ಪೂರ ಆಗುವಂಗೂ ಇರೋದಿಲ್ಲದ, ಅರ್ಧಂಬರ್ಧ ಆಗ್ತಾವ. ಹೊಲಿಯೋಕ್ಕೂ ಗಾಮಾಗಂಗಿಲ್ಲ, ಹಾಕೊಂಡವ್ರಿಗೂ ಅದು ಚೆಂದ ಕಾಣಂಗಿಲ್ಲ, ಹಂಗಾಗ್ತೈತಿ. ಇನ್ನೊಂದು ಸ್ವಲ್ಪ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ವರ್ಕ್ ಮಾಡ್ರೆ ಏನಾಗ್ತೈತೆ ಆಮೇಲೆ ಅವ್ರಿಗೆ ಇದು ಒಂದು ಸಾದಾ ಬ್ಲೌಸ್, ಅವ್ರದನ ಸಾದಾ ಬ್ಲೌಸ್ ಐತಿ, ಅಸ್ತರ್ ಇಲ್ಲಾರ್ದು. ಇದಕ್ಕೆ ಈ ಥರ ಬೋಟ್ ಕಟ್ಟೀನಿ, ಮಷಿನ್ ಮ್ಯಾಗನ ಹೊಲಿಗೆ ಹಾಕೀನಿ. ಯಾವ್ದಾರ ಕಲರ್ ಹಿಂಗೆ ಬೋಟ್ ಕಟ್ರಿ ಚಂದ ಕಾಣ್ತೈತಿ ಅಂದಿದ್ರು ಅವ್ರು. ಮತ್ತು ಇದಕ್ಕೆ ಮ್ಯಾಚ್ ಆಗುವಂಗಾದ್ರೆ ಒಂದು ಸ್ವಲ್ಪ ಚಾಕ್ಲೇಟನ್ನು ಮ್ಯಾಚ್ ಆಗ್ತೈತಿ, ಅದ್ರ ಸಲುವಾಗಿ ಅದನ್ನು ಕಟ್ಟಿದ್ದೀನಿ. ತೋಳು ಹಾಪ್ ಇಟ್ಟಿದ್ದೀನಿ. ಇಲ್ಲಿ ಮುಂದ್ಗಡೆ ಇಲ್ಲಿ ಕೈಯಲ್ಲಿಗೆ ಹಾಕಿದ್ದೀನಿ, ನೋಡ್ಬೋದು. ಈ ಬಟನದ್ದು
ಬ್ಲ್ಯಾಕ್ ಕಲರ್ ಬ್ಲೌಸ್ ಚಂದ ಭಾಳ ಕಾಣ್ತಾವಲ್ಲ, ಹಾಕೊಂಡ್ರಾಗೂ ಚಂದ ಅನಿಸ್ತೈತಿ. ಈಗ ನೋಡ್ರಿ ಎಷ್ಟು ಲುಕ್ ಅನಿಸ್ತೈತೆ, ಎಷ್ಟು ಚಂದ ಕಾಣತೈತೆ ಅಂತ ಹೇಳಿ. ಜಾತ್ರೆಗೆ ಬಂದದ್ದು ಎಲ್ಲಾರು ಹೋಗ್ಯಾರ, ಎಲ್ಲಾರು ಹೋಗ್ಯಾರ ಮನ್ಯಾಗ ಮೈದಿಲ್ಲ. ಅಲ್ಲಿ ಏನೋ 7 ಹಳ್ಳಿ ಏನೋ ಸೀಮಿ ಐತತ್ ನೋಡ, ಸೀಮಿ ಹಾಕೊಂಡು ಆ ಕಡೆ ನಾ ಮೊನ್ನೆ ಹಾಕಿದ ವಿಡಿಯೋ ನೋಡಿರ್ಬೋದು. ನಾವು ಊರಿಗೆ ಬಂದೀವಿ ಅಂತ ಹೇಳಿ, ಜಾತ್ರೆ ಐತೆ ಅಂತ ಹೇಳಿ ಇಲ್ಲಿ ತೋರ್ಸಾತೇನಲ್ಲ, ಇವ್ರು ನಮ್ಮ ಅತ್ತಿ ಮಾಮ. ಮರದನೇ ದಿನ ಜಾತ್ರೆ ಇತ್ತು, ಅದು ಅಡ್ವಾನ್ಸ್ ಒಂದಿನ ಹೋಗಿದ್ವಿ ಊರಿಗೆ. ಅಲ್ಲಿ ನೋಡ್ಬೋದು ನೀವು, ಹೋಳ್ಗೆ ಮಾಡತ್ತಿದ್ನಿ ಇಲ್ಲಿ. ಫಸ್ಟ್ನೇ ದಿನ ನೈವೇದ್ಯ ಕೊಡ್ತಾರೆ ಗುಡಿಗೆ, ಅಂದರೆ ನಾವು ಪೂಜೆ ಮಾಡ್ತೀವಿ. ಲಕ್ಷ್ಮೀ ದೇವ್ರ ಗುಡಿ ಐತಿ ಒಂದು. ಇವಾಗ ನಿಮಗೆ ಮುಂದೆ ನೆಕ್ಸ್ಟ್ ಇದ್ರೊಳಗೆ ತೋರಿಸ್ತೀನಿ, ಮುಂದಿದ್ದ ವಿಡಿಯೋದಾಗ ನಮ್ಮ ದೇವ್ರ ಗುಡಿ ತೋರಿಸ್ತೀನಿ. ನಾವು ಪೂಜೆ ಮಾಡ್ತೀವಿ, ನಾವು ಪೂಜೆ ಇರತೀವಿ. ಊರಿಂದ ಎಲ್ಲ ಹೆಣ್ಮಕ್ಳು ಎಲ್ಲರೂ ಬರ್ತಾರನ ಹೋಳ್ಗೆ ಜಾಸ್ತಿ ಮಾಡತ್ತಿದ್ವಿ. ಒಂದು ಸೇರ್ ಅಂದ್ರೆ 1 kg ಬೇಳೆ ಹಾಕಿ ಒಬ್ಬಟ್ಟು ಅಂತಾರೆ, ನಿಮ್ಮ ಕಡೆ ನಾವೆಲ್ಲ ಹೋಳ್ಗೆ ಅಂತೀವಿ. ಹೋಳ್ಗೆ ಮಾಡಕತ್ತಿದ್ನಿ. ಹೋಳ್ಗೆ ಹೆಂಗೆ ಅನಿಸಿದ್ದು ಕಮೆಂಟ್ ಮಾಡಿರಿ ನನಗೆ, ಹೆಂಗೆ ಮಾಡತ್ತಿದ್ನಿ ಅಂತ ಹೇಳಿ. ಇದು ನಮ್ಮ ಹೊಲ ನೋಡ್ರಿ. ಅಂದರೆ ನೈವೇದ್ಯ ಈಗ ನಮ್ಮ ಹೊಲಗಳೆಲ್ಲ ದಾಟಿ ಹೋದ್ರೆ ಅದು ಗುಡಿ ಸಿಗ್ತೈತಿ. ಅದ್ರ ಮಧ್ಯದಾಗ ನಮ್ಮ ಹೊಲದಾಗ ದೇವರ ಕರೆವ ಅಂಥೇಳಿ ಹೊಲದಾಗಿನ ದೇವ್ರು ಇರ್ತಾರಲ್ಲ, ಅವ್ರಿಗೆ ನೈವೇದ್ಯ ಕೊಟ್ಟು ಅದು ಸ್ವಲ್ಪ ನೀರು ಹಾಯಿಸತ್ತಿದ್ರೆ ನಮ್ಮ ಮನೆಯವರು ಅದು ಏನೇನು ಮಡಿ ತುಂಬಿರ್ತಾವಲ್ಲ ಅದನ್ನು ಹೊಳಸಿ ತಿರುವಿ ಮತ್ತೊಂದು ಸಾಲಿಗೆ ಬಿಡಾಕಂತ ಹೇಳಿ ಹೋಗಿದ್ರು ಆ ಕಡೆ. ನಾ ಹಂಗೆ ಸುಮ್ಮ ಒಂದು ವಿಡಿಯೋ ಮಾಡ್ಕೊಂಡು ನನ್ನ ಮಗಳು ಎಷ್ಟು ಚಂದ ಆಟ ಆಡತ್ತಿಳ ಗೋಧಿ ಹೊಲದಾಗ. ಇದು ಗೋಧಿ ಹಾಕಿದ್ದು ನಮ್ಮದೆಲ್ಲ ಅದ ಹೊಲ, ನಮ್ಮ ಹೊಲದ ಬಾಜುಕಿನವ್ರ ಹೊಲ. ನಮ್ಮ ಹೊಲದಾಗ ಕಬ್ಬು ಐತಿ. ಕಬ್ಬೆಲ್ಲ ಕಳಿಸಿದಾರೆ, ಈಗ ಆಲ್ರೆಡಿ ಹೋಗೈತಿ. ಈಗ ಸಣ್ಣ ಮತ್ತು ಮೆಳಿಕೆ ಹೊಡೆಯತೈತೆ. ಅದರ ನೆಕ್ಸ್ಟ್ ಅದಕ್ಕೆ ನೀರು ಹಾಸೋದಾತು ಕೆಲಸ ಇರ್ತಾವಲ್ಲ, ಅದ್ರ ಸಲುವಾಗಿ ನಮ್ಮ ಮನೆಯವರು ಹೊಲಕ್ಕೆ ಬಂದಿರ್ತಾರೆ. ಅವ್ರ ಜೊತೆ ನಾವು ಹಂಗೆ ನೈವೇದ್ಯ ಕೊಡಾಕತ್ತೇಳಿ ಬಂದಿದ್ವಲ್ಲ, ಹಾಗಾಗಿ ನೀವು ಒಂದು ಸ್ವಲ್ಪ ವಿಡಿಯೋ ಹಾಕತ್ತೀನಿ ನಮ್ಮ ಹೊಲದ. ಇಲ್ಲಿ ತೋರ್ಸತ್ತೆ ನೋಡ್ರಿ, ಇದು ಗುಡಿ. ಜಾತ್ರೆ ನಡೆದಿತ್ತು. ಹಿಂಗೆ ಪಾಲ್ಕಿ ಸೇವಾ ನಮ್ಮ ತವ್ರ ಮನೆಯಾಗಿಂದ ಒಂದು ವಿಡಿಯೋ ಹಾಕಿದ್ನಿ. ಅದು ಸೇಮನ, ಅದು ಲಕ್ಷ್ಮೀ ದೇವ್ರನ, ಇದು ಲಕ್ಷ್ಮೀ ದೇವ್ರನ. ಏನು ಬರಕಂದ್ರೆ ನಮ್ಮ ಇದು ಇಲ್ಲಿ ನನ್ನ ಗಂಡನ ಮನೆಯಲ್ಲಿ ನಾವು ಪೂಜೆ ಮಾಡ್ತೀವಿ, ನಾವು ಪೂಜಾರಿ ಇದೀವಿ ಲಕ್ಷ್ಮೀ ಗುಡಿದ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಪೆಷಲನ ನಮಗೆ. ನೋಡ್ದಂಗೆ 2 ಪಾಲ್ಕಿ ಅದಾವ, ಒಂದು ಲಕ್ಷ್ಮೀ ದೇವ್ರದ, ಇನ್ನೊಂದು ಬೀರ್ ದೇವ್ರದ. ಲಕ್ಷ್ಮೀ ದೇವ್ರ ಗುಡಿ ಹಿಂದನ ಬೀರ್ ದೇವ್ರ ಅದಾರ. ಅಲ್ಲಿ ಅದು ಪಾಲ್ಕಿ ಜಾತ್ರೆಗೆ ಇಲ್ಲಿ ತೊಗೊಂಬಂದಿರ್ತಾರೆ. ಇಲ್ಲಿ ನೋಡ್ರಿ, ಯಾಕೇನೋ ಬೀರ್ ದೇವ್ರದ ಪಾಲ್ಕಿ ಹೊತ್ತವ್ರಿಗೆ ಒಂದು ಸ್ವಲ್ಪ ಜಡ ಬಂದಂಗೆ ಆಗತ್ತಿತ್ತು, ಆ ಕಡೆ ಜಗ್ಗಿದಂಗೆ ಆಗತ್ತಿತ್ತು ಅಂತಾರ. ಅದು ದೇವ್ರ ಮಹಿಮೆ, ಅದಕ್ಕೆ ನಾ ಏನು ಹೇಳಂಗಿಲ್ಲ. ಅದರ ಗುಡಿ ಒಳಗೆ ಒಟ್ಟು ಹಿಂಗೆ ಪಾಲ್ಕಿ ತೊಗೊಂಡು ಬರಾಕನ ಬಿಡುವಾರಾಗಿದ್ರು. ಬಿಡುವ ತೆಗಿತು ಬೀರ್ ದೇವ್ರ, ಯಾಕಂತ ಗೊತ್ತಿಲ್ಲ. ಇಲ್ಲಿ ಊಟಕ್ಕೆ ಮಾಡಿಸಿರ್ತಾರೆ, ಅಂದ್ರೆ ನಾವನ್ನ ಹಿಂಗೆ ಎಲ್ಲ ಹಿಟ್ಟಕ್ಕೆ ಅದು ಕೂಡಿಸಿರ್ತಾರಲ್ಲ, ಊರ ಮಂದಿ ಎಲ್ಲ ತಂದು ಇದನ್ನು ಕೊಟ್ಟಿರ್ತಾರೆ, ಕಾಳ ಇದನ್ನು ಎಲ್ಲ ಕೊಟ್ಟಿರ್ತಾರೆ. ಅದನ್ನು ತೊಗೊಂಡು ಅವತ್ತು ಅಡುಗೆ ಮಾಡಿಸ್ತಾರೆ. ಮಾಡಿಸಿ ಊರು ತುಂಬ ಯಾರು ಬಂದಿರ್ತಾರಲ್ಲ, ದೇವ್ರ ಗುಡಿಗೆ ಯಾರ್ಯಾರು ಬಂದಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಊಟಕ್ಕೆ ಹಾಕ್ತಾರೆ. ಇಲ್ಲಿ ಪೂಜಾರಿಗಳು ಯಾರು ಇರ್ತಾರಲ್ಲ, ಈಗ ನಮ್ಗೆ ಅಂತಂಬ್ರ ಅಂದ್ರೆ ಒಂದು ಸ್ವಲ್ಪ ಜನ ಅಂತಂಬ್ರೊಳಗೆ ಯಾರಿಗೆ ಬಂದಿರ್ತೈತಲ್ಲ, ಅವರು ಈ ಥರ ಪೂಜೆ ಮಾಡಿ ನಮಸ್ಕಾರ ಮಾಡಿದ ನಂತರ ಊಟ ಸ್ಟಾರ್ಟ್ ಆಕೈತಿ. ಅದೆಲ್ಲ ಊಟ ಮುಗಿಸ್ಕೊಂಡು, ಜಾತ್ರೆ ಮುಗಿಸ್ಕೊಂಡು ಅವತ್ತನ ನಾವು ವಾಪಸ್ ಬರತ್ತಿದ್ವಿ. ಯಾಕಂದ್ರೆ ಮಕ್ಕಳ ಸಾಲಿ ಎಲ್ಲ ಇರೋದ್ರಿಂದ ನಾವು ವಾಪಸ್ ನಮ್ಮ ಇದಕ್ಕೆ ಬರಾಕತ್ತಿದ್ವಿ. ನಾವಿರೋ ಅಲ್ಲಿಗೆ ದಾರಿಯಾಗ ಹಂಗೆ ವಿಡಿಯೋ ಮಾಡ್ಕೊಂಡು ಬೈಕ್ ಮೇಲೆ ನಾವು ಬರಾಕತ್ತಿದ್ವಿ. ಭಾಳ ಕೈ ಹಿಂಗೆ ಹಿಡಿದು ನಮ್ಮ ಮನೆಯವ್ರಿಗೆ ಕೈಯೆಲ್ಲ ಒಂಥರ ಪೇನ್ ಬಂದಂಗೆ ಆಗಕತ್ತಿತ್ತು. ಅದ್ರ ಸಲುವಾಗಿ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂಥೇಳಿ ಅಲ್ಲಿ ದಾರ್ಯಾಗ ಬರ್ತಾ ಒಂದು ಕಾಫಿ ಶಾಪ್ ಐತಿ, ಅಲ್ಲಿ ಒಂದು ಕಾಫಿ ಕುಡಿದು ವಾಪಸ್ ಮನೆ ಕಡೆ ಬರ್ತಾಯಿದ್ವಿ.
ಇಲ್ಲಿ ತೋರ್ಸತ್ತೆ ನೋಡಿರಿ. ಇದು ಎಲ್ಲೈತೆ ಅಂತ ಯಾರಾದರೂ ನೋಡಿದ್ರೆ ಕಮೆಂಟ್ ಮಾಡ್ರಿ ನನಗೆ. ನೀವು ಯಾರಾದರೂ ಇಲ್ಲಿ ಹೋಗಿದ್ರಿ ಅಂದ್ರೆ ಕಮೆಂಟ್ ಮಾಡಿರಿ. ಇದೆ ಶಾಪ. ಇಲ್ಲಿ ಇಡ್ಲಿ ಎಲ್ಲ ಸಿಗ್ತೈತಂತ. ನಾ ಇರಲಿಲ್ಲ, ಕಾಫಿ ಅಷ್ಟು ಕುಡಿದು, ಅಂದರೆ ಊಟ ಎಲ್ಲ ಮಾಡ್ಕೊಂಬಂದಿದ್ದೀವಿ, ನಾವೇನು ತಿನ್ನೋರು ಇರಲಿಲ್ಲ. ಅದಕ್ಕೆ ಕಾಫಿ ಕುಡಿದು ಹೊರಟ್ವಿ ಅಲ್ಲಿಂದ. ಇನ್ನೇನು ರೀಚ್ ಆದ್ವಿ. ನಾವಿರೋ ಊರು ಇದು. ಈ ರೋಡ್ ನೋಡ್ರೆ ನಿಮಗೆ ಯಾರಿಗಾದರೂ ಇಲ್ಲಿ ಅವರ ಈ ಪ್ಲೇಸಿಗೆ ಬಂದು ಹೋದವ್ರು ವಿಡಿಯೋ ನೋಡಾಕತ್ತಿದ್ರೆ ಅಂದ್ರೆ ಯಾವ ಊರು ಅಂತ ಹೇಳಿ ಕಮೆಂಟ್ ಮಾಡಿರಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇದ್ದೀರಾ ವಿಡಿಯೋಸ್ ಎಲ್ಲ ನೋಡಾಕತ್ತೀರಿ, ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರೆ ನಮಗೂ ಒಂದು ಸ್ವಲ್ಪ ಪ್ರೇರಣೆ ಸಿಗ್ತೈತಿ.